ಇವತ್ತು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಅಂದರೆ ರಾಜ್ಯಪಾಲರ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಕೂಡ ರಾಜ್ಯ ಅಂದರೆ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಐವನ್ ಡಿಸೋಜ ಅವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂಥದ್ದು. ಈ ಬಗ್ಗೆ ತೀವ್ರ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಹಿರಿಯ ಮುಖಂಡರಾದ ಆರ್ ವಿ ದೇಶಪಾಂಡೆಯವರು ಆ ಬಗ್ಗೆ ಏನು ಪ್ರತಿಕ್ರಿಯೆ ನೀಡ್ತಾರೆ ಅಂತ ಕೇಳೋಣ. ಸರ್, ಈಗ ಐವನ್ ಡಿಸೋಜ ಅವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವುದು ಭಾಳ ಅಂದರೆ ಬಾಂಗ್ಲಾ ಮಾದರಿಯಲ್ಲಿ ತಾವು ರಾಜಭವನ ಮೇಲೆ ದಾಳಿ ಮಾಡಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥ. ಸರ್, ಏನು ಹೇಳ್ತೀರಿ ಸರ್? ನನ್ನ ದೃಷ್ಟಿಯಿಂದ ಐವಾನ್ ಡಿಸೋ ನನ್ನ ಹಳ್ಳಿ ಸ್ನೇಹಿತರು, ಒಳ್ಳೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಒಳ್ಳೆ ಮಾತುಗಾರರು, ಒಳ್ಳೆ ಸಜ್ಜನ ವ್ಯಕ್ತಿ. ಅವ್ರು ಹಿಂಗೆ ಮಾತಾಡಿದ್ದು ನಾನು ನಂಬಲಿಕ್ಕೆ ಆಗೋದಿಲ್ಲ. ಅದ್ರ ಮಾತಾಡಿದರೆ ತಪ್ಪು. ಬಾಂಗ್ಲಕ್ಕೆ ಏನು ಸಂಬಂಧ ಇದೆ ಈ ವಿಷಯಕ್ಕೆ? ಏನು ಮಾತಾಡಬೇಕಂದ್ರೆ ಏನು ಪ್ರಸ್ತುತ ಅದೇ ಅದು ಮಾತಾಡಬೇಕು. ಬೇರೆ ರಾಷ್ಟ್ರದ ಹೆಸರು ಯಾಕೆ ತೊಗೊಳ್ಬೇಕು? ಇದು ನನ್ನ ದೃಷ್ಟಿಯಿಂದ ಸರಿಯಲ್ಲ. ಅದು ಯಾರು ಏನು ಗಲಾಟೆ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರ, ಅವ್ರಿಗೂ ನಾನು ಮನವಿ ಮಾಡ್ತೇನೆ, ಇದನ್ನು ನಿಮಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇದರಿಂದ ಸಾಮಾನ್ಯ ಜನರ ತೊಂದರೆ ಆಗ್ತದೆ. ಸ್ವಲ್ಪ ಸಹಕರಿಸಿ ಶಾಂತತೆಯಿಂದ ಹೋಗ್ಬೇಕಂತ ಅವ್ರಿಗೂ ನಾನು ವಿನಂತಿ ಮಾಡ್ತೇನೆ. ಅಂದರೆ ಹೇಳಿಕೆ ವಾಪಸ್ ತಗೊಳ್ಬೇಕು. ಅವ್ರ ಹೇಳಿಕೆ ಬಗ್ಗೆ ಅವರೇ ಪೂರ್ವ ವಿಚಾರ ಮಾಡಬೇಕು. ಅವ್ರು ಭಾಳ ವಿದ್ವಾನ್ ಅದಾರ, ಒಳ್ಳೆಯವರು ಅದಾರ, ಒಳ್ಳೆ ಮಾತುಗಾರರು. ಹಾಗಾಗಿ ಅವ್ರು ಹೇಳಿದ್ದು ಸರಿ, ಅದು ತಪ್ಪು. ನನ್ನ ದೃಷ್ಟಿಯಿಂದ ಸರಿಯಲ್ಲ. ಅವ್ರ ದೃಷ್ಟಿಯಿಂದ ಸರಿ ಇಲ್ಲ ಆದರೆ ಆ ಮಾತಿನಲ್ಲಿ ಸುಧಾರಣೆ ಮಾಡಿ ಬೇರೆ ರೀತಿಯಿಂದ ಸ್ಟೇಟ್ಮೆಂಟ್ ಅವರು ಕೊಡಬೇಕು. ಇವಿಷ್ಟು ಆರ್ ವಿ ದೇಶಪಾಂಡೆ ಅವರು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯದ ಮುಖಂಡರು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡಲು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದಂಥ ಆರ್ ವಿ ದೇಶಪಾಂಡೆ ಅವರನ್ನು ಮಾತಾಡ್ಸೋಣ. ಸರ್, ಈಗ ಮೊದಲನೇದಾಗಿ ರಾಜ್ಯಪಾಲರ ಈ ನಡೆಗೆ ಏನು ಹೇಳ್ತೀರಿ ಸರ್? ನನಗೆ ಭಾಳ ಆಶ್ಚರ್ಯವಾಗ್ತದೆ, ನೋವು ಆಗ್ತದೆ. ಮತ್ತು ಈ ಪ್ರಕಾರದ ಬೇಜವಾಬ್ದಾರ ರಾಜ್ಯಪಾಲರು ಯಾವ ಪ್ರಕಾರ ಕ್ರಮ ತಗೋಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ರಾಜ್ಯಪಾಲ ಸ್ಥಾನಕ್ಕೆ ನಮ್ಗೆ ಗೌರವ ಇದೆ, ಆದರೆ ಈ ಪ್ರತಿಯೊಬ್ಬ ರಾಜ್ಯಪಾಲ ಕೇಂದ್ರ ಸರ್ಕಾರದ ಅಥವಾ ಆಡಳಿತ ಪಕ್ಷದ, ಕೇಂದ್ರದಲ್ಲಿರುವ ಆಡಳಿತ ಪಕ್ಷದ ಗೊಂಬೆಯಾಗಿ ಅವರ ಹೇಳಿದ ಪ್ರಕಾರ ನಿರ್ಣಯ ಮಾಡಿದರೆ ಎಷ್ಟು ಸರಿ. ಅದು ನಾಡಿನ ಜನರಿಗೂ ಒಂದು ಅವಮಾನ, ಕರ್ನಾಟಕ ಸರ್ಕಾರವೂ ಒಂದು ಅವಮಾನ, ನಮ್ಮೆಲ್ಲರಿಗೂ ಅವಮಾನ. ಹಾಗಾಗಿ ಸಿದ್ದರಾಮಯ್ಯ ಅವರು ಅವ್ರ ಇಡೀ ಜೀವನ ನೋಡಿದರೆ ಕಲಂಕರಹಿತ ಜೀವನದ ಯಾವ ಅಪವಾದನೆ ಇವತ್ತಾಗ ಯಾರು ಅವ್ರ ಮೇಲೆ ಮಾಡಿಲ್ಲ. ಇದು ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಮೂಡಾ ವಿಚಾರ, ಸೈಡ್ ಕೊಟ್ಟ ವಿಚಾರ, ಅದರಲ್ಲಿ ಸ್ಪಷ್ಟತೆ ಇದೆ, ಪಾರದರ್ಶಕತೆ ಇದೆ. ಏನು ಕಾನೂನಂತೆ ಪ್ರೊಸೀಜರ್ ಮಾಡಬೇಕು ಆ ಪ್ರೊಸೀಜರ್ ಮಾಡಿದ್ದಾರೆ. ಅವರ ಸೌಭಾಗ್ಯವತಿಯವರ ಏನು ಜಮೀನು ಮೂಡಾ ತಗೊಳ್ತು, ಅದಕ್ಕೆ ಅವರು ರೆಸಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ. ಆವಾಗ ಸಿದ್ದರಾಮಯ್ಯ ಅವರು ಸಿ ಎಂ ಇದ್ದಿಲ್ಲ, ಅವರು ವಿರೋಧ ಪಕ್ಷದಲ್ಲಿ ಇತ್ತು, BJP ಸರ್ಕಾರದ ಆಡಳಿತ ಇತ್ತು. ಇದೆಲ್ಲ ನಾವು ತಿಳ್ಕೊಳ್ಬೇಕು. ಈ ಪ್ರಕಾರ ಯಾವ ಒಂದು ಒಳ್ಳೆಯ ವ್ಯಕ್ತಿಗೆ ಕಡಿದು ತರಬೇಕು, ತೊಂದರೆ ತರಬೇಕಂತ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗುವುದಿಲ್ಲ. ಇಡೀ ನಮ್ಮ ಸರ್ಕಾರ, ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಸಿದ್ದರಾಮಯ್ಯಗೆ ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ದೇವೆ, ಅವ್ರ ಹಿಂದಿದ್ದೇವೆ. ಯಾಕಂದರೆ ಅವರು ನ್ಯಾಯಬದ್ಧವಾಗಿ ಏನು ಕ್ರಮಗಳು ತೊಗೊಂಡಿದ್ದಾರೆ ಅಥವಾ ಸೈಟ್ ತೊಗೊಂಡಿದ್ದಾರೆ, ಅವರು ಸಭಾಗತಿ ನ್ಯಾಯಬದ್ಧವಾಗಿ ತೊಗೊಂಡಿದ್ದಾರೆ. ಹಾಗಾಗಿ ಅವನ್ನ ಮಾಡಿದ ಕೆಲಸ ಏನು ನಿರ್ಣಯ ಇದೆ, ತೀವ್ರ ಶಬ್ದದಿಂದ ಖಂಡಿಸ್ತೇನೆ. ಗವರ್ನರ್ಗೂ ರಾಜ್ಯಪಾಲರು ಇದರಿಂದ
ಗೌರವ ಬಂದಿಲ್ಲ. ಗೌರವ ಕಡಿಮೆ ಆಗಿದೆ ಅಂತ ನಾವು ಭಾವಿಸ್ತೀವಿ. ಈಗ ರಾಜ್ಯವೂ ಕೂಡ ಭಾಳ ಒತ್ತಡ ಕೇಳುವಂಥದ್ದು. ಈಗ ಬಿಜೆಪಿ ಮತ್ತು JDS ರಾಜ್ಯವೇ ಕೊಡಬೇಕು CM ಅವರು ಆರೋಪ ಅವ್ರ ಮೇಲೆ ಬಂದಿದೆ. ಈ ಹಿಂದಿನ CMಗಳು ಆರೋಪ ಬಂದಾಗ ರಾಜ್ಯವೇ ಕೊಟ್ಟಿದ್ರು, ಇದು ಕೂಡ ರಾಜ್ಯವೇ ಕೊಡಬೇಕಂತ ಒತ್ತಾಯ. ರಾಜೀನಾಮೆ ಅಂದರೆ ಅವ್ರು ಹೇಳಿದ್ದು ರಾಜೀನಾಮೆ. ಆರೋಪ ಅಂದರೆ ಏನು? ನನ್ನ ಮೇಲೆ ನೀವು ಏನು ಆರೋಪ ಮಾಡ್ಬೋದು? ಆ ಆರೋಪ ಅಟ್ಲೀಸ್ಟ್ ಪ್ರೈಮ್ಯಾಫೇಸಿಗೆ ಕಾಣಿಸ್ಬೇಕಲ್ಲ, ಜನರಿಗೆ ಕನ್ವಿನ್ಸ್ ಆಗಬೇಕಲ್ಲ. ಹೌದಪ್ಪ, ಇದು ಒಂದು ತಪ್ಪು ಇವ್ರ ಕಡೆದು ಆಗಿದೆ, ಇವ್ರು ಶಿಕ್ಷೆ ಆಗಬೇಕಂತ ಭಾವನೆ ಬರಬೇಕಲ್ಲ. ಆ ಥರದ ಭಾವನೆ ರಾಜ್ಯದಲ್ಲಿ ಇಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತೇವೆ, ಅದು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ. ಯಾಕೆ? ರಾಜ್ಯಪಾಲರಿಗೆ ಗೊತ್ತಿರಬೇಕು, ಅವ್ರು ಸಂವಿಧಾನ ಚೌಕಟ್ಟಲ್ಲಿ ಕೆಲಸ ಮಾಡಬೇಕಿನ ಯಾರ ಮಾತು ಕೇಳಿ ಅಲ್ಲ, ಯಾರ ದಿಲ್ಲಿಯಿಂದ ಕೊಟ್ಟ ಆದೇಶ ಮೇಲೆ ಅಲ್ಲ. ಇದು ಅವ್ರು ತಿಳ್ಕೊಳ್ಬೇಕು. ಇಷ್ಟು ಅರವಿಂದ್ ದೇಶಪಾಂಡೆ ಅವರು ಹೇಳಿದ್ದು ಮತ್ತು ಒಟ್ಟಲ್ಲಿ ರಾಜ್ಯಪಾಲರು ಕೇಂದ್ರದ ಒಂದು ಕೈಗೊಬ್ಬಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರು ತಮ್ಮದೇ ಆದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕೆಂಬ ಒತ್ತಾಯವನ್ನು ದೇಶಪಾಂಡೆ ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಾಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.